ಮಮತಾ ಮಮತಾ. ಏನ್ರಿ ಏನು ಮತ್ತೆ ಮಾವ ಇಲ್ಲೇ ಅವ್ರಿಲ್ಲ ಹೋದ್ರು. ಹಿತ್ಲಲ್ಲಿ ಏನೋ ಕೆಲಸ ಮಾಡ್ದವ್ರೆ ಅನಿಸ್ತದೆ. ಏಕೆ ಏನಾಯ್ತ್ರಿ? ಗದ್ದೆ ಒಳ್ಳೆ ದುಡ್ಡು ವ್ಯಾಪಾರ ಆಯ್ತು ಕಣೆ. 80 ಲಕ್ಷ. ಹಾ 80 ಲಕ್ಷನಾ? ಅಯ್ಯೋ ರೀ, ಅಲ್ಲ ರೀ, ಮನೆಗೆ 40 ಲಕ್ಷ ಕಟ್ಟಿದ್ರುವೆ ಇನ್ನೂ 40 ಲಕ್ಷ ಅವ್ರಿಗೆ ಉಳ್ಕತ್ತದಲ್ರಿ. ಅಲ್ಲ ಕಣ್ರಿ, ನಿಮ್ಗೇನು ಬುದ್ಧಿ ಇಲ್ವಾ? ಥೂ, ನೀವೆಂತ ದಡ್ರು ಅಂದರೆ ಒಂಚೂರು ಬುದ್ಧಿ ಇಲ್ಲ ಕಣ್ರಿ ನಿಮಗೆ. ಯಾಕೆ ಹಂಗೆ ಹೇಳ್ತಿದ್ಯಾ? ಅಲ್ಲ ರೀ, ಮನೆ ಲೋನು 60 ಲಕ್ಷ ಅಂತ ಹೇಳಕತ್ತಿತ್ತಿಲ್ವಾ ನಿಮಗೆ? ಏನಾಗದು ನಿಮಗೆ ರೋಗ? 60 ಲಕ್ಷ ಅಂತ ಹೇಳಿದ್ರೆ ಆಗ ಮನೆಗೆ 40 ಲಕ್ಷ ಕಟ್ಬಿಟ್ಟು ಇನ್ನೊಂದು 15 ಲಕ್ಷ ನೀವು ಸಾಲ ತೀರ್ಸ್ಕೊಳಕಾಯ್ತಿತ್ತಿಲ್ವಾ? ಇನ್ನೊಂದು 5 ಲಕ್ಷ ನಮ್ಗೆ ಖರ್ಚಾಯ್ತಿತ್ತಿಲ್ವಾ? ಹಾಂ, ಬುದ್ಧಿ ಇಲ್ವೇನ್ರಿ ನಿಮಗೆ? ಅಲ್ಲ ಕಣ್ರಿ, ಇನ್ನೂ 40 ಲಕ್ಷ ಮಡಿಕೊಂಡು ಅವ್ರೇನ್ರಿ ಮಾಡ್ತಾರೆ? ನಿಮ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಾಯ್ತಲ್ಲ. ನನ್ನ ಒಡವೆ ಮಾರ್ಕೊಳಕ್ಕೆ ನಿಂತಿದ್ದೀರಲ್ಲ, ಅದ್ರ ಬದಲು ಅವ್ರಿಗೆ 20 ಲಕ್ಷ ಜಾಸ್ತಿ ಹೇಳಿದ್ರೆ ಆಯ್ತಿರ್ಲಿಲ್ವಾ? ಇಲ್ಲಿ ಮಮತಾ, ಏನೇ ಏನೇ ದುರಾಸೆ ನಿನಗೆ? ಸ್ವಲ್ಪನಾದ್ರೂ ಮನುಷ್ಯತ್ವ ಇಲ್ವಲ್ಲೇ ನಿನಗೆ? ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ. ನಾನು ಎಷ್ಟು ಲೋನ್ ತೆಗ್ದಿದ್ದೀನಿ ಮನೆಗೆ ಅಂತ ಮಾವು ಚೆನ್ನಾಗಿ ಗೊತ್ತು. ಅವ್ರ ಹತ್ರ ನಾನೇ ಸುಳ್ಳು ಹೇಳಿ ದುಡ್ಡಿಸ್ಕೊಳ್ಳಿ. ಆವಾಗ ನನಗೆ ಬೆಲೆ ಕೊಡ್ತಾರೆ ಅವರು. ಇವತ್ತು ನನ್ನ ಮಾತು ಕೊಪ್ಪಿ ಗದ್ದೆ ಮಾರಿ ದುಡ್ಡು ಕೊಡ್ತಾರೆ ಈ ಮನೆ ಉಳಿಸ್ಕೊಳ್ಳೋಕ್ಕೆ. ಸ್ವಲ್ಪನಾದ್ರೂ ಮನುಷ್ಯತ್ವ ಇಲ್ವೇನೆ, ಮಾನವೀಯತೆ ಇಲ್ವೇನೆ? ಏನು ದರಿದ್ರ ಬುದ್ಧಿ ಕಲ್ತಿದ್ಯೋ ಏನೋ ನೀನು. ಈ ಥರ ಬುದ್ಧಿ ಕಲ್ತಿರೋದಕ್ಕೆ ನಾವು ಇವತ್ತು ಈ ಪರಿಸ್ಥಿತಿಗೆ ಬಂದಿರೋದು. ನೆನ್ಪಿಟ್ಕೊ ನೀನು. ಸಾಕು ಸುಮ್ಮನಿರ್ರಿ. ಅವ್ರೇನು ಪುಸ್ತಕಟ್ಟೆ ಕೊಡ್ತಾ ಇದ್ದಾರಾ? ಇಲ್ಲ ತಾನೇ, ಈ ಮನೆ ಅವ್ರ ಹೆಸರು ಬರ್ಸ್ಕೊತಾ ಇಲ್ವಾ? ಅದರಲ್ಲೂ ಸ್ವಾರ್ಥ ತಾನೆ. ನನ್ನ ಮಗ ಅಳಿಯ ಚೆನ್ನಾಗಿರ್ಲಿ ಅನ್ನೋ ಆಸೆ ಇದ್ದಿದ್ರೆ ಅವ್ರಿಗೆ, ನನ್ನ ಮಗಳು ಅಳಿಯ ಚೆನ್ನಾಗಿರ್ಲಿ ಅನ್ನೋ ಆಸೆ ಇದ್ದಿದೆ, ಅವ್ರ್ಯಾಕೆ ಈ ಮನೆ ಅವ್ರ ಹೆಸರು ಬರ್ಸ್ಕೊತಿದ್ರು? ಅವ್ರ್ಯಾಕೆ ಅವ್ರ ಹೆಸರು ಬರ್ಸ್ಕೊತಿದ್ರು? ಎಂಥ ಬುದ್ಧಿ ಕಲ್ತವ್ರು ನೋಡಿ. ಥೂ, ನಮ್ಮ ಪರಿಸ್ಥಿತಿ ಹಾಳಾಗಿರೋದಕ್ಕೂ ಅವ್ರು ಮಾತ್ರ ಚೆನ್ನಾಗಿ ಯೂಸ್ ಮಾಡ್ಕೊತಾವ್ರು ನಮ್ಮನ್ನ. ಆಯ್ ಮುಚ್ಕೊಂಡು ಸುಮ್ಮನೆ ಇರು ನೀನು. ಅತ್ತೆ ಮಾವ, ಅತ್ತೆ ಏನು ಹೇಳಿ ಅಂದರೆ ಏನಾಯಿತು ಗದ್ದೆ ವಿಷಯ? ಒಪ್ಕೊಂಡ್ರಾ ಅಷ್ಟಕ್ಕೆ? ಮಾವ ಅದನ್ನೇ ಮಾತಾಡ್ಕೊಂಡು ಬರಕ್ಕೆ ಹೋಗಿದ್ದೆ. 80 ಲಕ್ಷ ಫೈನಲ್ ಆಯಿತು ಮಾವ. ಆದಷ್ಟು ಮುಂದಿನ ವಾರದಲ್ಲೇ ದುಡ್ಡೆಲ್ಲ ಸೆಟ್ಲ್ಮೆಂಟ್ ಮಾಡ್ತೀವಿ ಅಂತ ಹೇಳೋರೆ. ಅವ್ರಿಗೂ ಮುಂದಿನ ವಾರನೇ ರಿಜಿಸ್ಟ್ರೇಷನು. ಗದ್ದೆ ನಾವು ಅವ್ರಿಗೆ ರಿಜಿಸ್ಟರ್ ಮಾಡಿಕೊಟ್ಬಿಟ್ರೆ ಪೂರ್ತಿ ದುಡ್ಡು ಸೆಟ್ಲ್ಮೆಂಟ್ ಮಾಡಿಬಿಡ್ತಾರೆ. ಅಷ್ಟೇ ಅಲ್ಲ ಮಾವ, ಈ ಮನೆ ನಿಮ್ಮ ಹೆಸರು ಬರೀಕ್ಕೆ ನಾ ಮಂಡೇ ಅಂದರೆ ಸೋಮವಾರ ರಿಜಿಸ್ಟ್ರೇಷನ್ಗೆ ಕರೆದವ್ರೆ. ಸೋಮವಾರ ಹೋಗ್ಬಿಟ್ಟು ಮಾಡಿಸ್ಬಿಡ್ಬೇಕು ಮಾವ. ಸರಿ ಕಣಪ್ಪ, ಹೆಂಗೋ ಒಳ್ಳೇದಾಯ್ತು ಬಿಡೋತ್ತಗೆ. ಮನೆ ಉಳ್ಕೋತದಲ್ಲ. ಇನ್ನು ಮಿಕ್ಕಿದ 40 ಲಕ್ಷನ ನಿಮ್ಮ ಅತ್ತೆ ಅಕೌಂಟ್ಗೆ ಹಾಕ್ಬಿಡು. ಅವಳ ಅಕೌಂಟಲ್ಲೇ ಇರಲಿ. ಆಯಿತು ಮಾವ, ಹಾಗೆ ಮಾಡ್ತೀನಿ. ಅತ್ತೆ ಅಕೌಂಟ್ಗೆ ಹಾಕ್ಬಿಡ್ತೀನಿ ಇನ್ನು ಮಿಕ್ಕಿದ 40 ಲಕ್ಷನ. ಅಪ್ಪ, ಅದು ಅಲ್ಲ ಕಣಪ್ಪ, ನಾನು ಒಡವೆ ಎಲ್ಲ ತಗೊಂಡು ಮಾರ್ಕೋತೀನಿ. 15 ಲಕ್ಷಕ್ಕೆ ಸಾಲ ಐತೆ ಅಂತ ಇದು ಮಾಡ್ತಾವ್ರೆ ಕಣಪ್ಪ. 15 ಲಕ್ಷನ ಕೊಟ್ಬಿಡಪ್ಪ. ಇಷ್ಟೇ ಮಾಡ್ತಾ ಇದೆಯಂತೆ, ಇನ್ನು ಅಷ್ಟಕ್ಕೇನು? ನೀನಂತೂ ಬದಲಾಗೋದಿಲ್ಲ ಕಣ್ಮಮ್ಮತ್ತ, ನೀನಂತೂ ಬದಲಾಗೋದಿಲ್ಲ. ನಿನ್ನ ಎಷ್ಟು ದೇದಿ ಅಷ್ಟುದನ್ನು ಸುರಿದ್ರುವೆ ನೀನು ಬದಲಾಗೋದಿಲ್ಲ. ಅದೇನು ದುರಾಸೆ ಕಲ್ತಿದ್ಯೋ ನಾನು ಕಾಣೆ. ನಿನ್ನ ಗಂಡ ಸಾಲ ಮಾಡಿದರೆ ಕೊಡು ಒಡವೆ, ಮಾರ್ಬಿಟ್ಟು ಕೊಡಲಿ. ನಾವು ಮನೆಗೆ ಎಷ್ಟಾಯ್ತದೆ ಅಷ್ಟು ಕೊಡ್ತೀವಿ ಅಂತ ಹೇಳಿದ್ವಪ್ಪ. 40 ಲಕ್ಷ ಕೊಡ್ತೀವಿ. ಇನ್ನು ಮಿಕ್ಕಿದ್ದು ನಾವು 1 ರೂಪಾಯಿನೂ ಕೊಡೋಕ್ಕಿಲ್ಲ ಕಣಪ್ಪ. ಅದೇನಾಯಿತು ಸಾಲ ಗೀಲ ಅದು ನೀನೇ ತೀರ್ಸ್ಕೋಬೇಕು. ಆಯ್ತತ್ತೆ, ಆಯಿತು. ಇಲ್ಲಾಂದರೆ ಹಿಂಗೆ ಮಾಡಿದ್ರೆ ಹೆಂಗತ್ತೆ? ಹಿಂಗಪ್ಪ ಹೆಂಗೆ? ಅದು ಅತ್ತೆ, ಈ ಒಡವೆಗಳನ್ನೆಲ್ಲ ತೊಗೊಂಡೋಗಿ ಎಲ್ಲೋ ಗಿರ್ವಿ ಅಂಗಡಿಲಿ ಅಡ ಇಡೋ ಬದಲು ನೀವೇ ಇಟ್ಕೊಳ್ಳಿ ಅತ್ತೆ. ನಿಮ್ಮ ಹತ್ರನೇ ಇಟ್ಕೊಂಡು ದುಡ್ಡು ಕೊಡಿ. ನಾವು ಯಾವಾಗ 15 ಲಕ್ಷ ಕೊಡ್ತೀವೋ ಆವಾಗ ನೀವು ನಮ್ಗೆ ವಾಪಸ್ ಕೊಟ್ಟರೆ ಸಾಕು. ಅಲ್ಲಿ ತನಕ ನೀವೇ ಇಟ್ಕೊಳ್ಳಿ ಅತ್ತೆ. ಚೆನ್ನಾಗಿ ನೋಡು, ಹಂಗೆ ಮಾಡು. ಅವ್ರು ಯಾವಾಗ ಕೊಡ್ತಾರೋ ದುಡ್ಡು ಹಾಕೊಡು. ಅಲ್ಲಿ ಗಂಟ ಕೊಡ್ಬೇಡ. ಎಲ್ಲ ಒಡವೆನೂ ತಗೊಂಡು ಹಾಕೋ. ನೀನು ಹಾಕೋ. ಇಷ್ಟು ವರ್ಷ ಹಿಂಗೆ ಜೀವನ ಕಳೆದುಬಿಟ್ಟೆ. ಅವಳೆ ಹಾಕೋ ಮರಿತಲ್ವ ಈಗ? ನಮ್ಮ ದುಡ್ಡು ಕೊಟ್ಮೇಲೆ ನಮ್ಮ ನೋಡಬೇಕು. ಹಾಕೋ, ನೀನೇ ಈಸ್ಕೊಂಡು ಹಾಕೋ. ಅವ್ರು 15 ಲಕ್ಷ ಕೊಟ್ಮೇಲೆ ಕೊಡೋಕಾಯ್ತದೆ. ಗಂಡ ಒಬ್ಬ ಮನೆ ಹಾಳ, ನನ್ನ ಬೀದಿಗೆ ನಿಲ್ಸಕ್ಕೆ ನಿಂತವನೆ. ಅಲ್ಲ ಕಣಪ್ಪ, ಈಗೇನು ಮಾಡಕ್ಕೆ ಅವಂಗೆ ಒಡವೆ? ಈಗ ಅವ್ವ ಒಡವೆ ಹಾಕ ಮೆರಿಬೇಕಿತ್ತಾ? ಅಲ್ಲ, ನನ್ನ ಮಗಳು ನಾನು ಏನು ಇಲ್ದಾನೆ ನಿಂತ್ಕೋಬೇಕು, ನೀನು ಹೆಡ್ತಿ ಒಡವೆ ಹಾಕ ಮೆರಿಬೇಕು ಅಲ್ವಾ? ನೋಡವಾ, ನಮ್ಗೇನು ಪುಸ್ತಕಟೆ ಕೊಡ್ತಾಯಿಲ್ಲ ನೀನು. 15 ಲಕ್ಷ ಕೊಡ್ತಾ ಇದೀವಿ, ಕೊಡ್ತೀವಿ. ಬೇಡ ಬಿಡು, ನಿನ್ನ ಗಂಡ ತಗೊಂಡೋಗಿ ಮಾರ್ಕೊಳ್ಳಿ. ನಮಗೇನು ಮಾರ್ಕೊಪ್ಪ, ಮಾರ್ಕೋಗು. ಇಲ್ಲಿ ನಿಮ್ಮ ಅವ್ವ ಹಾಕೊಳ್ಳೋದಾರೆ ಇಲ್ಲಿ ಅದ್ರದಲ್ಲಿ ನೋಡ್ತಿದ್ದೀಯ. ಅಲ್ಲಿ ಯಾರು ಹಾಕೋತಾರೋ ಏನು ಮಾಡ್ಕೋತಾರೋ ಈಗ ಕಂಡಿದ್ಯಾ ನೀನು? ಕಂಡಿದ್ಯಾ ಹೇಳು? ಕೊಡೋಗು, ಮಾರ್ಕೊಳ್ಳಿ ಬಿಡು. ಅದೇ 15 ಲಕ್ಷ ಇದ್ರೆ ನಾವೇ ಹೊರಗಡೆ ಏನೇನು ಬೇಕೋ ನಿಮ್ಮ ಅವ್ಗೆ ನಾನೇ ಮಾಡಿಸ್ತೀನಿ. ಅಯ್ಯೋ, ಆಯ್ತು ಬಿಡಿ. ಆಯಿತು, ಕೊಟ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಈಸ್ಕೊಡಿ. ನೀವೇ ಮಾಡಿಕೊಳ್ಳಿ ಇವ್ರಂತೆ, ನಾವು ದುಡ್ಡು ಕೊಟ್ಟಾಕ ಕೊಡಿ. ಅದಕ್ಕೇನಪ್ಪ, ಸೋಮವಾರ ಹೋಗ್ಬಿಟ್ಟು ಮೊದಲು ಮನೆ ರಿಜಿಸ್ಟರ್ ಮಾಡಿಸ್ಬಿಟ್ರೆ ನಮ್ಮ ಹೆಸರಿಗೆ, ಆಮೇಲೆ ದುಡ್ಡು ಬಂದ ತಕ್ಷಣ ನಿಂಗೆ ದುಡ್ಡು ಕೊಡ್ತೀನಿ 40 ಲಕ್ಷ. ಸರಿ ಮಾವ, ಹಂಗೆ ಮಾಡಿ. ಒಡವೆನೂ ಈಸ್ಕೊಬಿಡಿ. ಒಡವೆ ಈಸ್ಕೊಂಡು ಆಮೇಲೆ 15 ಲಕ್ಷ ಕೊಡಿ ಅಷ್ಟೇ. ಸರಿ ಕಣಪ್ಪ, ಹಂಗೆ ಮಾಡ್ಕಾಯ್ತದೆ ಬಿಡು. ಪಾಪ ಮಾಡ್ಕೊಂಡು ಹೋದ್ಲು ಕಣಪ್ಪ ನೀನು ಹೆಡ್ತಿ. ಮಾಡ್ಕೊಂಡು ಹೋಗ್ಲಿ ಬತ್ತೆ, ಮಾಡ್ಕೊಳ್ಳಿ ಬಾ. ಅವ್ಳು ಮಾಡ್ಕೊಳ್ಳಿ ಅಂತ ಅಲ್ವಾ ನಾವು ಇಷ್ಟೆಲ್ಲ ಮಾಡ್ತಾರೋ ನಾಟಕವ? ಗದ್ದೆ ಮಾರೋದು ನಾಟಕ ಅದೇನೋ ಸರಿ. ಈಗ ಮನೆ ರಿಜಿಸ್ಟ್ರೇಷನ್ವೇ ನಮ್ಮ ಹೆಸ್ರಿಗೆ ಬೇಡ ಕಣಪ್ಪ. ನಿಮ್ಮ ತವೇ ಇರಲಿ, ನೀವು ಅವಳ ಹೆಸರಲ್ಲೇ ಇರಲಿ. ಸೂಟ್ನಲ್ಲಿ ಅವಳಿಗೆ ನಮ್ಮ ಹೆಸ್ರಿಗೆ ಮಾಡ್ತೀವಿ ಅಂತ ಹೇಳು ಅಷ್ಟೇ ಸಾಕು. ಅವಳ ಹೆಸರಲ್ಲೇ ಇರಲಿ ಮನೆ. ಏನು ಬೇಡ ನಮಗೆ. ಪಾಪ ಕಷ್ಟಪಟ್ಟು ಲೋನ್ ಕಟ್ಟೋದು ನೀನು, ನಾವ್ಯಾಕೆ ರಿಜಿಸ್ಟರ್ ಮಾಡಿಸ್ಕೊಳವಾ ಹೇಳು? ಬೇಡ ಕಂಟೆ. ಗದ್ದೆ ಮನೆ ನಿನ್ನ ಹೆಸರಲ್ಲೇ ಇರಲಿ, ನಿನ್ನ ಹೆಂಡತಿ ಹೆಸರಲ್ಲಾರೇ ಇರಲಿ, ನಿನ್ನ ಹೆಸರಲ್ಲಾರೇ ಇರಲಿ, ನಮ್ಮ ಹೆಸ್ರಿಗೆ ಬೇಡ. ಒಟ್ಟಿನಲ್ಲಿ ಅವಳಿಗೆ ನಿಮ್ಮ ಅವ್ವನ ಹೆಸ್ರಿಗೆ ಮಾಡ್ತೀನಿ ಅಂತ ಹೇಳು ಅಷ್ಟೇ. ಅವಳು ನಂಬ್ಸಂಗೆ ಅಷ್ಟೇ. ಇದು ಮಾಡ್ಸೋಕ್ಕೇನು ಹೋಗಕ್ಕೆ ಬೇಡ. ಹ್ಞೂ ಕಣಪ್ಪ, ಅದನ್ನೇ ಮಾತಾಡ್ಕೊಂಡು ನಾನು ನಿಮ್ಮ ಮಾವನವೇ ಮನೆ ರಿಜಿಸ್ಟ್ರು ಮಾಡ್ಸೋದೇನು ಬೇಡ.
ಪಾಪ ಕಷ್ಟಪಟ್ಟು ದುಡ್ದು ಲೋನ್ ಕಟ್ಟೋಣ ಅವನು ಯಾಕೆ ಅಂತ ಸುಮ್ಮನೆ ಯಾಕೆ ನಮ್ಮ ಹೆಸ್ರಿಗೆ ನಿಮ್ಮ ಹೆಸ್ರಲ್ಲೇ ಇರಲಿ ಅವಳಿಗೆ ಹೇಳು ಅಷ್ಟೇ ಅವಳು ನಮ್ಮನ್ನ ಇನ್ನೊಂದ್ಸತಿ ಮನೆ ಬಿಟ್ಟು ಓಡಿಸ್ಬಾರ್ದು ಹಂಗೆ ನನ್ನ ಹೆಸ್ರಿಗೆ ಮಾಡಿದ್ದೀನಿ ಅಂತ ಹೇಳು ಅಷ್ಟು ಬಿಟ್ರೆ ಬೇಡ ಈಗ ಒಡವೆಗಳನ್ನು ಇಸ್ಕೊಂಡು ನಾನು ಇಸ್ಕೊಂಡು ಏನು ಮಾಡೋಣಪ್ಪ. ಇನ್ನೇನು ಮಾಡೋದತ್ತೆ 15 ಲಕ್ಷ ಹೊರಗಡೆ ಸಾಲ ಮಾಡಿದ್ದೀನಿ ಅಂತ ಅವಳು ಸುಳ್ಳು ಹೇಳಿದ್ದೀನಲ್ಲ, ಸಾಲ ತೀರಿಸ್ತೆ ಅವ್ರ ಇಸ್ಕೊಂಡು ಅಂತ ಹೇಳ್ತೀನಿ. ಅವಳವೆಲ್ಲ ಇಸ್ಕೊಂಡು ನೀವೇ ಇಟ್ಕೊಳ್ಳಿ. ಅವಳು ಸ್ವಲ್ಪ ಬುದ್ಧಿ ಕಲೀಲಿ. ಅವಳು ಬುದ್ಧಿ ಕಲ್ತಂಗೆ ನಿಮ್ಗೆ ಅವಳು ಯಾವಾಗ ಒಳ್ಳೆ ಬುದ್ಧಿ ಕಲ್ತವಳೆ ಒಳ್ಳೆ ಥರ ನಡ್ಕೊತಾವಳೆ ಅನಿಸ್ತಾ ಆಗ ಒಂದೊಂದಾಗ ಕುಡಿಯುತ್ತೆ. ಆಯ್ತಾ? ಸರಿ ಕಣಪ್ಪ ಆಯಿತು. ಇನ್ಮೇಲೆ ಏನು ತಲೆ ಕೆಡ್ಸ್ಕೊಬೇಡಿ. ಈ ಮನೆ ನಿಮ್ಮ ಹೆಸ್ರಿಗೆ ಆಯಿತು ಅಂತಲೇ ಅನ್ಕೊಳ್ಳಿ. ಹಂಗಂತ ಅವಳಿಗೆ ಹೇಳಿದ್ ನಂಬಿಸ್ಬಿಟ್ರೆ ಅಷ್ಟೇ ಸಾಕು. ಇನ್ನು ಅವಳು ಪಟ್ಟ ಬಿಟ್ಟ ಅಂತ ನಿಮ್ಗೇನು ಅನ್ನೋಕ್ಕಿಲ್ಲ. ನೀವು ನೆಮ್ಮದಿಯಾಗಿ ಇರೋಷ್ಟು ದಿನ ನೆಮ್ಮದಿಯಾಗಿ ಖುಷಿಯಾಗಿ ಮನೇಲಿ ಇರ್ಬೋದು. ಅಷ್ಟೇ ಅಲ್ಲ, ಸಾವಿತ್ರಿ ಬಾಣಿತನ ಎಲ್ಲನೂ ಈ ಮನೇಲೆ ಚೆನ್ನಾಗಿ ಮಾಡಾನೆ. ನೀವು ಏನು ಯೋಚನೆ ಮಾಡಬೇಡಿ ಅದ್ರ ಬಗ್ಗೆ. ಅವಳು ಕರ್ಕೊಂಡ್ಬಂದು ಇರಿಸ್ಕೊಳ್ಳಾನೆ. ಇದೆಲ್ಲ ಹುಸಿ ಮುಗಿಲಿ. ಹಾಂ ಸರಿ ಕಣಪ್ಪ, ಸರಿ. ಅಷ್ಟಾದರೆ ಅಷ್ಟೇ ಸಾಕು ಕಣಪ್ಪ. ಎಷ್ಟು ದಿನ ರಜಾ ಹಾಕಿದೀಯಪ್ಪ ಕೆಲಸಕ್ಕೆ? ನಾನು 1 ತಿಂಗಳು ರಜಾ ಹಾಕಿನ ಕಣಮ್ಮ. ಅಷ್ಟರಲ್ಲಿ ಇದೆಲ್ಲ ಮುಗಿಸ್ಬಿಡ್ಬೇಕು. ಅಷ್ಟರಲ್ಲಿ ಮನೆ ನಿಮ್ಮ ಹೆಸ್ರಿಗೆ ಆಗದೆ ಅಂತ ಅವಳು ನಂಬಿಸ್ಬಿಟ್ಟು ಅವಳು ಒಡವೆ ಗಿಡವೆಲ್ಲ ನಿಮ್ಗೆ ಇಸ್ಕೊಟ್ಬಿಡ್ಬೇಕು. ಅವಳನ್ನ ಸರಿಯಾಗಿ ನಂಬಿಸಿ ಬಕ್ರ ಮಾಡಿಬಿಡ್ಬೇಕು. ಆಮೇಲೆ ನಾನು ಎಲ್ಲರೇ ಬೇರೆ ಕಡೆ ಕೆಲಸಕ್ಕೆ ಸೇರ್ಕೊಂಡಿನಿ ಕಮ್ಮಿ ಸಂಬಳಕ್ಕೆ ಅಂದ್ಬಿಟ್ಟು ಹೋಯ್ತೀನಿ ಅಷ್ಟೇ. ಇನ್ನೇನು ಮಾಡೋಕ್ಕದ್ದು? ಇವಳನ್ನ ಹಿಂಗೆ ಬಿಟ್ಕೊಂಡು ಕೂತ್ಕೊಂಡ್ರೆ ಆಗೋಕ್ಕಿಲ್ಲ. ಇವಳು ಬುದ್ಧಿನೇ ಕಲಿಯೋಕ್ಕಿಲ್ಲ. ಸರಿ ಕಣಪ್ಪ, ಹಾಗೆ ಮಾಡೋಕ್ಕಾಯ್ತದೆ ಬಿಡು, ಹಾಗೆ ಮಾಡೋಕ್ಕಾಯ್ತದೆ. ಇದೆಲ್ಲ ಮುಗಿದ್ಮೇಲೆ 1-2 ದಿನ ಸಾವಿತ್ರಿ ಕರ್ಕೊಬಂದು ಇರಿಸ್ಕೋಬೇಕನ್ನಪ್ಪ. ಹೇಳ್ತಿಲ್ವತ್ತೆ ನಾನು ಕರ್ಕೊಂಬಂದು ಇರ್ಸ್ಕೊಳಗತ್ತಿ ಬಿಡಿ. ಅವಳು ಚೆನ್ನಾಗಿ ನೋಡ್ಕೋಬೇಕು. ಅವಳು ನಂಗೆ ಮಾಡ್ತೀನಿ ನಾನು. ನೀವು ಯಾಕೆ ತಲೆ ಕೆಡ್ಸ್ಕೊಂಡಿರಿ? ಎಲ್ಲ ಸರಿ ಮಾಡ್ತೀನಿ, ಯೋಚನೆ ಮಾಡಬೇಡಿ. ನೀವು ನೆಮ್ಮದಿಯಾಗಿರಿ ಮನೇಲಿ, ಅಷ್ಟೇ ಸಾಕು ನನಗೆ. ಆದ್ರೂ ನಿನ್ನಂತ ಅಳಿಯನ್ ಪಡಿ ಪುಣ್ಯ ಮಾಡಿದೆ ಕಣಪ್ಪ, ಪುಣ್ಯ ಮಾಡಿದೆ. ಹೆತ್ ಮಗಳೇ ನಮ್ಮನ್ನ ಆಚಕಾಕಕ್ಕೆ ನೋಡ್ತಾವಳೆ. ಆದರೆ ನೀನು ಈ ಮನೇಲಿ ನಮ್ಮ ಇರ್ಸೋಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಿದ್ಯಲ್ಲ, ನಿನಗೆ ಏನಂತ ಹೇಳಬೇಕು ಅಂತಲೇ ಗೊತ್ತಾಯ್ತಲ್ಲ ಕಣಪ್ಪ. ನೀವು ಅಷ್ಟೇ ಮಾವ, ನೀವೇನು ಕಮ್ಮಿ ಮಾಡಿದ್ದೀರಾ ನನಗೆ ಹೇಳಿ? ಇವತ್ತು ನಾನು ಹಿಂಗಿದ್ದೀನಿ ಅಂದರೆ ಅದಕ್ಕೆ ನೀವೇ ಕಾರಣ. ನಾನು ಬದುಕೋಕ್ಕೆ ನೀವೇ ಕಾರಣ ಮಾವ. ಸಾಯಂಗಿದ್ದವನ್ನ ಬದುಕಿಸಿ ಒಂದು ಜೀವನ ಕೊಟ್ಟಿದ್ದೀರಿ. ನಿಮ್ಮನ್ನ ಮರೆಯೋಕ್ಕದ ಮರ್ತಿರ ದೇವ್ರು ನಮ್ಮನ್ನ ಕ್ಷಮಿಸ್ತಾನೆ ಹೇಳಿ? ಕ್ಷಮಿಸ್ತಾನೆ. ಅವಳು ಒಳ್ಳೆ ಬುದ್ಧಿನೇ ಕಲ್ತಿದ್ಲು. ಅದು ಯಾಕೆ ಹಿಂಗಾದ್ಲು ನಮ್ಗೆ ಗೊತ್ತಿಲ್ಲ. ದುಡ್ಡು ಅವಳನ್ನ ಹಂಗೆ ಮಾಡ್ಬಿಡ್ತು ಮಾವ. ದುಡ್ಡು ಆಸ್ತಿ ಹಂಗೆ ಮಾಡ್ಬಿಡ್ತು. ಬುದ್ಧಿ ಕಲಿತಾಳೆ, ಬನ್ನಿ ಇನ್ಮೇಲೆ ಕಲಿತಾಳೆಕಂತೆ. ಸರಿ ಕಣಪ್ಪ ಆಯಿತು, ಸರಿ ಆಯಿತು. ಅದೇನು ನೋಡು ಹೋಗು. ಸರಿ ಅತ್ತೆ, ಆಯಿತು ಹೋಗಿ. ಅದೇನು ಮಾಡ್ತಾಯಿದ್ರಿ ಮಾಡೋಗಿ. ಏನು ಇವಳು ಎಲ್ಲಿದ್ಲು ಕೇಳಿಗಿಲ್ಸ್ಕೊಬಿಟ್ಲ ಹೆಂಗೆ? ಅಲ್ಲ ರೀ, ನಮ್ಮ ಅಪ್ಪ ಅವನ ಇಂಥವ್ರು ಅಂತ ನಾನು ಅನ್ಕೊಂಡೇ ಇದ್ದಿಲ್ಲ ಕಣ್ರಿ. ಎಂಥ ಕೆಟ್ಟ ಮನ್ಸ್ರಿ ಅವ್ರಿಗೆ, ಎಷ್ಟು ಕೆಟ್ಟ ಮನ್ಸರು. ಅಲ್ಲ, ಈ ವಯಸ್ಸಾದ ಕಾಲದಲ್ಲಿ ನಾನು ಒಡವೆ ಇಸ್ಕೊಂಡು ಹಾಕೊಂಡು ಮೆರಿಬೇಕಿತ್ತಾ ಹೇಳಿ? ಹೆಂಗೋ ನಾನು ಹಳಿಯ ಕಷ್ಟಲ್ಲವನೇ ನನ್ನ ಮಗಳು ಒಡವೆ ಇಸ್ಕೊಂಡು ಹೊಂಟೈತಾನೆ ಅಂದ್ಬಿಟ್ಟು 15 ಲಕ್ಷ ಕೊಡ್ತಾರೆ ಅಂತ ನಾನು ಅನ್ಕೊಂಡ್ರೆ ಎಲ್ಲ ಒಡವೆನ ಅವ್ರಿಗೆ ಕೊಡ್ಬೇಕಂತೆ. ನಾನು ಹಂಗೆ ತಿರ್ಗನ, ನಮ್ಮವ್ವ ಒಡವೆ ಹಾಕೊಂಡು ತಿರ್ಗೋದು, ನಾನು ಹಂಗೆ ತಿರ್ಗೋದು. ಅಯ್ಯಪ್ಪ ದೇವ್ರೆ, ಜನಕ್ಕೆ ಬೀದಿಲಿ ಮಗ ತೋರ್ಸೋಕ್ಕದೇನ್ರಿ? ಅದದ ನನ್ಗೆ ಹಿಂಗೆ ಮಾಡ್ತಾ ಇದ್ದೀರಲ್ಲ ನೀವೆಲ್ಲ ಸೇರ್ಕೊಂಡು. ನೋಡು ಮಮತಾ, ನೀನು ಕಲ್ತಿರೋ ಬುದ್ಧಿಗೆ ನೀನು ಅನುಭವಿಸ್ತಿದ್ದಿ. ಅದಕ್ಕೆ ನಾನೇನು ಮಾಡೋಕ್ಕಾಗತ್ತಿಲ್ಲ. ನೀನು ಚೆನ್ನಾಗಿ ಅಪ್ಪ ಅವ್ವ ಅಂತ ಚೆನ್ನಾಗಿ ನೋಡ್ಕೊಂಡು ಇದ್ದಿದ್ರೆ ಅವರು ಇವತ್ತು ಹಿಂಗೆ ಎಲ್ಲದಕ್ಕೂ ದುಡ್ಡು ಬೆಲೆ ಕಟ್ತಿದ್ರಾ? ಎಲ್ಲದಕ್ಕೂ ಬೆಲೆ ಕಟ್ತಿದ್ರೆ ಹೇಳು? ನನ್ನ ಮಗಳು ಚೆನ್ನಾಗಿರಲಿ, ಅವಳು ಒಡವೆ ಹಾಕೊಂಡು ಇರಲಿ, ತಗೋಪ 15 ಲಕ್ಷ ನನ್ನ ಮಗಳು ಒಡವೆ ಹಾಕಿ ಪಿಚ್ಚಿಸ್ಕೊಂಡು ಹೋದಿ ಅಂತ ಕೊಡೋರು. ನೀನು ಕಲ್ತಿರೋ ಬುದ್ಧಿ, ನೀನು ಮಾಡಿರೋದವ್ರಿಗೆ ಮೋಸ. ಅಪ್ಪ ಅವ್ವ ಅಂತ ಚೆನ್ನಾಗಿ ನೋಡ್ಕೊಳ್ತಾನೆ ಬಾಯಿ ಬಂದಂಗೆ ಮಾತಾಡಿ ಇವತ್ತು ಅವ್ರು ಹಂಗೆ ಆಗವ್ರೆ. ಅದ್ರಲ್ಲಿ ಅವ್ರದ್ದೇನು ತಪ್ಪಿದ್ದದ್ದು ಹೇಳು? ನೀನು ಸರಿಯಾಗಿದ್ದಿದ್ರೆ ಇವತ್ತು ಅವ್ರು ಹಂಗೆ ಮಾತಾಡ್ತಿದ್ರೆ ಹೇಳು? ಹೋಗೋಗು, ಬಂದ್ಬಿಟ್ಲು ಹೇಳೋಕ್ಕೆ ಬುದ್ಧಿಯ ಅನ್ಬೋಸೋಗು. ಒಡವೆಲ್ಲ ಬಿಚ್ಚಿ ಅತ್ತೆ ಕೈ ಕೊಡು, ಸೋಮವಾರ ದುಡ್ಡು ಕೊಡ್ತಾರೆ. ಮಾಂಗಲ್ಯ ಚೈನ್ ಬಿಚ್ಕೊಡ್ಬೇಕ್ರಿ? ಮತ್ತೆ ಇನ್ನೇನು ಸುಮ್ಮನೆ ಕೊಟ್ಬಿಟ್ಟಾರ? 15 ಲಕ್ಷ ಬಿಚ್ಕೊಡು, ಕರಿಮಣಿ ತಂದು ಕೊಡ್ತೀನಿ, ಕೋಣಿಸ್ಕೊಂಡು ಹಾಕೋ ತಾಳಿಯ. ಏನೂ ಹಾಕಿಲ್ಲಕ್ಕಂತೆ. ಮಾಂಗಲ್ಯ ಚೈನ್ ಬೇರೆ ಇವಳಿಗೆ. ಯಪ್ಪ, ಮನೆ ಜನ ಎಲ್ಲ ಸತ್ರು ನನಗೆ. ನನ್ನ ಮನೆ ಜನನೇ ನನಗೆ ದೊಡ್ಡ ಸತ್ರು ಆಗವ್ರಕ್ಕಂತ ಹೋಗು. ಅಯ್ಯೋ ದೇವ್ರೇ ಪರಮಾತ್ಮ, ಯಾಕಪ್ಪ ಇಂಥ ಪರಿಸ್ಥಿತಿಗೆ ತಂದ್ಬಿಟ್ಟೆ ನನ್ನ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.